ದಿನ ಮಾಡ್ತೀವಿ. ಪ್ರಥಮ ಬಾರಿಗೆ ಕಿತ್ತು ಕಾಗ್ದೆಯಲ್ಲಿ ಪ್ರಾರಂಭ ಮಾಡ್ತೀವಿ. ನಂತರ 3 ದಿವಸದ್ದು ಕಿತ್ತೂರಿನಲ್ಲಿ ಉತ್ಸವವನ್ನು ಮಾಡ್ತೀವಿ. ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಕಾರ್ಯಕ್ರಮ, ನಮ್ಮ ಜಿಲ್ಲೆಗೆ ಹೆಮ್ಮೆ ಇರುವಂಥ ಒಂದು ಕಾರ್ಯಕ್ರಮ ಅಷ್ಟೇ. ಹೌದು, ರಿಸ್ಟ್ರಿಕ್ಷನ್ ಇದೆ, ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಡಿಮೆ ಇದೆ, ಭಾಳ ಅಷ್ಟು ಕಡಿಮೆ ಇದೆ. ಮೈಸೂರು ಮಾದರಿಯಲ್ಲಿ ಮಾಡಬೇಕು ಡ್ರೋನ್ ಶೋ ಅವೆಲ್ಲವೂ ಕೂಡ ಆಗಬೇಕು ಎಲ್ಲ ಮಾಡ್ಬೇಕು. ಕಿತ್ತೂರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಮೈಸೂರು ಮಾದರಿಯಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ, ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಆದರೂ ನಾವು ನಮ್ಮ ಶಕ್ತಿ ಮೀರಿ ಯಶಸ್ವಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 2028ಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ನಾಯಕತ್ವ ವಹಿಸ್ಕೊಳ್ಬೇಕು ಅನ್ನೋ ಹೇಳಿಕೆಯನ್ನು ನೀಡುವಂಥದ್ದು, ತಮ್ಮ ಪಕ್ಕದಲ್ಲೇ ಕೂತ್ಕೊಂಡು ತಮ್ಮ ಸಮ್ಮುಖದಲ್ಲೇ ಇರುವಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಇದಾಗ್ತಾ ಇದೆ. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ, ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದಿನ್ನು ಭಾಳ ದಿನಗಳಿದೆ, ಕಾದು ನೋಡೋಣ. ನೋಡೋಣ, ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರಂತ. ಅಲ್ಲ, ಅದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರ ಜೊತೆಗೂಡಿ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಮುಖ್ಯ. ನಾವು ಅಹಿಂದ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು, ಅಂದರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು, ಜೊತೆಗೆ ಅವರು ಮುಖ್ಯಮಂತ್ರಿ ಆದರೂ ಸಹಿತ ತಾವು ಅಹಿಂದ ಹೋರಾಟವನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದೀರಿ. ಅಂಥ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅಹಿಂದ ನಾಯಕತ್ವ ಇದ್ದೇ ಇದೆ, ಅದರ ಪ್ರಶ್ನೆ ಅಲ್ಲ. ಮುಂಚೆದಿದೆ, ಇವತ್ತಿರದೆ, ನಾಳೆ ಕೂಡ ಅದು ಇದ್ದೇ ಇರ್ತದೆ. ಅದಿಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋಲ್ಲ. ಆದರೆ ಈಗೆಲ್ಲನೂ ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ, ಕಾಯಬೇಕಷ್ಟೇ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. ಮತ್ತೆ ತಾವು 28ಕ್ಕೆ ತಾವೇನು ಹೇಳ್ತಾ ಬಂದಿದ್ದೀರಿ, ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ 2028ಕ್ಕೆ CM ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನು ಹೇಳಿದಿರಿ. ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಪಕ್ಷ ತೀರ್ಮಾನ ಮಾಡಬೇಕು ಅಂದ್ರೂ ಕೂಡ ಸಿದ್ದರಾಮಯ್ಯ ರೂಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಎಲ್ಲಾನು ಇವತ್ತು ಕಾಗ್ದೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನೂ 30 ತಿಂಗಳಿದೆ. ನಂತರ ಏನೇ ಬೆಳವಣಿಗೆ ಆಗತ್ತೆ, ಪಕ್ಷ ಶಾಸಕರು ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ. ಮಹತ್ವ ಪಡೆದಿದೆ ಅಂದ್ರೆ ಸಿಎಂ ಅವ್ರ ಮಗನೇ ಹೇಳಿರುವಂತ ಕಾರಣಕ್ಕಾಗಿ ಬಹಳಷ್ಟು ಮಹತ್ವ ಪಡೆದಿರುವಂತ ಅದೇನ್ರಿ ಚರ್ಚೆ ಆಗಿದೆ ಸರ್ ಆ ರೀತಿ. ತಿಮ್ಮಾಪುರ ಅವರು ಹೇಳಿದ್ದಕ್ಕೂ ಅಷ್ಟೇ ಮಹತ್ವ ಬರಂಗಿಲ್ಲ. ಈಗ ನೋಡಿ, ಅವ್ರು ಹೇಳಿದ ಅದು ವೈಯಕ್ತಿಕ ಅಭಿಪ್ರಾಯ ತಿಳಿದೇನೆ. ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಅಧಿಕಾರ ಇದೆ, ಹೇಳಿದ್ದಾರೆ ಅಷ್ಟೇ. ಅದು ಮುಂದಿನ ಕಾದು ನೋಡೋಣ ಅಷ್ಟೇ. ಇಲ್ಲ, ಅದು ಯಾವುದು ಗೊತ್ತೇ ಇಲ್ಲ ನಮ್ಗೆ. ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ದರಾಮಯ್ಯ ಅವರಿಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ನೋಡೋಣ, ಕಾದು ನೋಡೋಣ. ಸದ್ಯ ಎಲ್ಲ ಹೇಳಲಿಕ್ಕೆ ದಿನ ಮಾಡ್ತೀವಿ. ಪ್ರಥಮ ಬಾರಿಗೆ ಕಿತ್ತು ಕಾಗ್ದೆಯಲ್ಲಿ ಪ್ರಾರಂಭ ಮಾಡ್ತೀವಿ. ನಂತರ 3 ದಿವಸದ್ದು ಕಿತ್ತೂರಿನಲ್ಲಿ ಉತ್ಸವವನ್ನು ಮಾಡ್ತೀವಿ. ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಕಾರ್ಯಕ್ರಮ, ನಮ್ಮ ಜಿಲ್ಲೆಗೆ ಹೆಮ್ಮೆ ಇರುವಂಥ ಒಂದು ಕಾರ್ಯಕ್ರಮ ಅಷ್ಟೇ. ಹೌದು, ರಿಸ್ಟ್ರಿಕ್ಷನ್ ಇದೆ, ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಡಿಮೆ ಇದೆ, ಭಾಳ ಅಷ್ಟು ಕಡಿಮೆ ಇದೆ. ಮೈಸೂರು ಮಾದರಿಯಲ್ಲಿ ಮಾಡಬೇಕು ಡ್ರೋನ್ ಶೋ ಅವೆಲ್ಲವೂ ಕೂಡ ಆಗಬೇಕು ಎಲ್ಲ ಮಾಡ್ಬೇಕು. ಕಿತ್ತೂರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಮೈಸೂರು ಮಾದರಿಯಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ, ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಆದರೂ ನಾವು ನಮ್ಮ ಶಕ್ತಿ ಮೀರಿ ಯಶಸ್ವಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 2028ಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ನಾಯಕತ್ವ ವಹಿಸ್ಕೊಳ್ಬೇಕು ಅನ್ನೋ ಹೇಳಿಕೆಯನ್ನು ನೀಡುವಂಥದ್ದು, ತಮ್ಮ ಪಕ್ಕದಲ್ಲೇ ಕೂತ್ಕೊಂಡು ತಮ್ಮ ಸಮ್ಮುಖದಲ್ಲೇ ಇರುವಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ತಾವು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಇದಾಗ್ತಾ ಇದೆ. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ, ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದಿನ್ನು ಭಾಳ ದಿನಗಳಿದೆ, ಕಾದು ನೋಡೋಣ.
ನೋಡೋಣ, ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರಂತ. ಜಾರಕಿಹೊಳಿ ಅವರಿಗೆ ಅಲ್ಲ, ಅದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರ ಜೊತೆಗೂಡಿ ಒಯ್ಯುವಂಥ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಮುಖ್ಯ. ನಾವು ಅಹಿಂದ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು, ಅಂದರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು, ಜೊತೆಗೆ ಅವರು ಮುಖ್ಯಮಂತ್ರಿ ಆದರೂ ಸಹಿತ ತಾವು ಅಹಿಂದ ಹೋರಾಟವನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದೀರಿ. ಅಂಥ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಹಿಂದನಾಗ್ತಾ ಇದ್ದೇ ಅದರ ಪ್ರಶ್ನೆ ಅಲ್ಲ. ಮುಂಚೆಂದಿದೆ, ಇವತ್ತು ಇರ್ತೈತೆ, ನಾಳೆ ಕೂಡ ಅದು ಇದ್ದೇ ಇರ್ತೈತೆ. ಅದಿಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋಲ್ಲ. ಅದು ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ, ಕಾಯ್ಬೇಕಷ್ಟೇ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅಲ್ಲಿ ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. ಮತ್ತೆ ತಾವು 28ಕ್ಕೆ ತಾವು ಏನು ಹೇಳ್ತಾ ಬಂದಿದ್ದೀರಿ, ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ 2028ಕ್ಕೆ CM ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನು ಹೇಳಿದಿರಿ. ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಪಕ್ಷ ತೀರ್ಮಾನ ಮಾಡೋಕೆ ಅಂದ್ರೂ ಕೂಡ ಸಿದ್ದರಾಮಯ್ಯ ಅವ್ರ ರೂಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈಗ. ಆಮೇಲೆ ಎಲ್ಲಾನು ಇವತ್ತು ಕಾಗ್ದೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನೂ 30 ತಿಂಗಳಿದೆ. ನಂತರ ಏನೇ ಬೆಳವಣಿಗೆ ಆಗತ್ತೆ, ಪಕ್ಷ, ಶಾಸಕರು, ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ. ಮಹತ್ವ ಪಡೆದಿದೆ ಅಂದ್ರೆ ಸಿಎಂ ಅವ್ರ ಮಗನೇ ಹೇಳಿರುವಂತ ಕಾರಣಕ್ಕಾಗಿ ಬಹಳಷ್ಟು ಇದಕ್ಕೆ ಮಹತ್ವ ಪಡೆದಿರುವಂತ. ಅದೇನ್ರಿ ಚರ್ಚೆ ಆಗಿದೆ ಸರ್ ಆ ರೀತಿ? ತಿಮ್ಮಾಪುರ ಅವ್ರು ಹೇಳಿದ್ದಕ್ಕೂ ಅಷ್ಟೇ ಮಹತ್ವ ಬರಂಗಿಲ್ಲ. ಈಗ ಯತೀಂದ್ರ ಅವ್ರು ನೋಡಿ, ಅವ್ರು ಹೇಳಿದ ಅದು ವೈಯಕ್ತಿಕ ಅಭಿಪ್ರಾಯ ತಿಳಿದೇನೆ. ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಅಧಿಕಾರ ಇದೆ, ಹೇಳಿದ್ದಾರೆ ಅಷ್ಟೇ. ಅದು ಮುಂದಿನ ಕಾದು ನೋಡೋಣ ಅಷ್ಟೇ. ಇಲ್ಲ, ಅದು ಯಾವುದು ಗೊತ್ತೇ ಇಲ್ಲ ನಮ್ಗೆ. ಅದು ಯಾವ್ದು ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ದರಾಮಯ್ಯ ಅವರಿಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ನೋಡೋಣ, ಕಾದು ನೋಡೋಣ. ಸದ್ಯ ಎಲ್ಲ ಹೇಳಿಕ್ಕಾಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.